ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸಿರಿಮನೆ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಡೇ ಶುರು ಮಾಡ್ತಿದ್ದೀವಿ. ಇವತ್ತಿನ ಡೇ ಬಂದು ಬುಧವಾರ. ಚಿಂಟುಗೆ ಸ್ವಲ್ಪ ಆರಾಮಿದ್ದಾರೆ ಇವಾಗ, ಬಟ್ ಒಂಚೂರು ಕೆಮ್ಮಿದೆ ಅನ್ನೋದು ಒಂದು ಬಿಟ್ಟರೆ ಬೆಟರ್. ಹಾಗೆ ಇವತ್ತು ಅವ್ರಿಗೆ ಸ್ಕೂಲ್ ಇದೆ, ಅವರು ಹೊರಡ್ತಾರೆ. ಚೈತನ್ಯಂಗೆ ಇವತ್ತು ಸ್ಟಡಿ ಹಾಲಿಡೇ, ಇವ್ರಿಗೆ ಓರಲ್ಸ್. ಒಂದಿನ ರೈಟಿಂಗು, ಒಂದಿನ ಓರಲ್ಸು. ಎಷ್ಟು ಸಬ್ಜೆಕ್ಟ್ ಓರಲ್ಸ್ ಇರೋದು? 3 ಸಬ್ಜೆಕ್ಟ್ ಅಲ್ವಾ ಇರೋದು? 2ನಾ? ಅಂದರೆ ಅಷ್ಟೇ ಮುಗೀತು. ಇವತ್ತು ಹಿಂದಿ ಮುಗಿಸಿದ್ರೆ ಇನ್ನೊಂದು ಕನ್ನಡ ಇದೆ. ನಾಳೆ ರೈಟಿಂಗ್ಸ್ ಇರೋದು ಯಾವುದು? ಸೋಷಿಯಲ್. ನಾಳಿದ್ದು ಕನ್ನಡ ಓರಲ್ಸ್. ಅಷ್ಟೇ, ಮಗಂದು ಆಲ್ಮೋಸ್ಟ್ ಎಲ್ಲ ಮುಗೀತು. ಇವಾಗ ಅವರು ತಿಂದು ಹೊರಡ್ತಾರೆ. ನಮ್ಮ ಕೆಲಸ ನಾವು ಶುರು ಮಾಡಬೇಕು. ಇವತ್ತಿನ ಡೇ ಹೇಗೆ ಹೋಗುತ್ತೆ ಏನು ಆಯ್ತಾ ಎಲ್ಲ ನೋಡೋಣ. ನಾವೆಲ್ಲ ಇಲ್ಲೇ ಮಲಗಿ ಇವಾಗ ಇದೇ ಮಾಡೋದು. ಯಾಕೆ ಅಂತಂದರೆ ರೂಮಲ್ಲಿ ನಿದ್ದೆನೇ ಬರ್ತಾಯಿಲ್ಲ. ಇಲ್ಲಾಂದರೆ ಈ ಕಡೆ ವಿಂಡೋಸ್ ಓಪನ್ ಮಾಡ್ತೀವಿ, ಈ ಕಡೆ ವಿಂಡೋ ಓಪನ್ ಮಾಡ್ತೀವಿ, ಎಲ್ಲ ವಿಂಡೋಸ್ ಓಪನ್ ಮಾಡಿಬಿಟ್ಟು ಮಲ್ಕೊಳ್ಳೋದ್ರಿಂದ ತಣ್ಣ ಗಾಳಿ ಬರುತ್ತೆ. ಹಾಗಾಗಿ ಇಲ್ಲೇ ಮಲಗೋದಿಲ್ಲ. ಇನ್ನು ನನ್ನ ಮಗಳು ಅಲ್ಲೇ ಮಲಗಿದ್ದಾಳೆ. ಇದು ನಮ್ಮ ಮನೆಯವ್ರ ಜಾಗ. ಪಾಪ ಅವರೊಬ್ಬರನ್ನ ಸಿಂಗಲ್ ಹಾಕ್ಬಿಡ್ತೀವಿ, ಏಕೆಂದರೆ ಅವ್ರಿಗೆ ಒದ್ದಾಡಬಾರ್ದು. ಯಾರು ಪಕ್ಕದಲ್ಲಿ ಒದ್ದಾಡೋದು ಇದು ಮಾಡೋದು ಇಷ್ಟ ಆಗೋಲ್ಲ. ಹಂಗಾಗಿ ಅವ್ರು ಸಿಂಗಲ್, ನಾವು ಮಾತ್ರ ಮಿಂಗಲ್. ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ಬ್ಲಾಗ್ ಹೇಗೆ ಹೋಗುತ್ತೆ ಏನೋ ಎಲ್ಲ ನೋಡೋಣ. ಹೇಗಿರುತ್ತೆ ನನಗೂ ಗೊತ್ತಿಲ್ಲ. ಶುರು ಮಾಡಿದ್ದೀನಿ. ಒಟ್ಟಿನಲ್ಲಿ ಈಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ನೀರು ಸೌಂಡ್, ಬಿಸಿ ನೀರು. ಹಾಗೆ ಇನ್ನೊಂದು ಕಲ್ಲಂಗಡಿ ಊರಿಂದ ತಂದಿರೋ ಕಟ್ ಮಾಡೋಣ. ಹೇಗಿದೆ ನೋಡೋಣ. ಊರಿಂದ ತಂದಿರೋ ಹಣ್ಣು ಇದು. ಸಣ್ಣದಾಗಿ ಬಿಸಿಲು ಇಲ್ಲಂತೂ ನಿಲ್ಲಕ್ಕೆ ಆಗೋಲ್ಲ. ನನಗಂತೂ ಕಿಟಕಿ ಹತ್ರ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಬಿಸಿಲು ಹೋಗ್ಕೊಳ್ಳುತ್ತೆ. ಪಟ ಅಂತ ಮಾಡೋಣ ಕೆಲಸನ ಫಸ್ಟ್. ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಸುಷ್ಮಾ ಅಂತ ಸುಮಾರು ಜನ ಕೇಳ್ತೀರ, ನಂಗೆ ಗೊತ್ತು. ಏಕೆಂದರೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅಟ್ಲೀಸ್ಟ್ ಡೇ ಬೈ ಡೇ ವ್ಲಾಗ್ನ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಂತ. ಬಟ್ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಯಾರು ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆಯೋ ಅಥವಾ ನನಗೆ ಟೈಮ್ ಸರಿ ಇಲ್ವೋ ಗೊತ್ತಿಲ್ಲ. ಒಂದಾದ್ಮೇಲೆ ಒಂದು ಬರೀ ನೋವುಗಳೇ ಅನ್ನೋ ಥರ ಆಗ್ತಾಯಿದೆ. ನಾನು ಸ್ವಲ್ಪ ಬೆಟರ್ ಆದೆ, ಆರಾಮಾದೆ ಅನ್ನೋ ಟೈಮಲ್ಲಿ ನೆಕ್ಸ್ಟು ಏನು ನೀವು ಲಾಸ್ಟ್ ವ್ಲಾಗ್ ನನಗೆ ಅಲರ್ಜಿ ಇನ್ಫೆಕ್ಷನ್ ಏನಾಯಿತು, ಯಾವ ರೀತಿಯಾಗಾಯಿತು ಅಂತ ಶೇರ್ ಮಾಡಿಕೊಂಡೆ. ಅದರ ನೆಕ್ಸ್ಟ್ ಡೇನೇ ನನಗೆ ಮತ್ತೆ ಹೆಲ್ತ್ ಅಪ್ಸೆಟ್ ಆಯಿತು. ಅದಕ್ಕೂ ಮೊದಲು ಸ್ವಲ್ಪ ಚಿಂಟುನೂ ಕೂಡ ಹುಷಾರು ತಪ್ಪಿದ್ದ, ಅವನಿಗೂ ಕೂಡ ಫೀವರ್ ಇತ್ತು. ಸರಿಯಾಗಿ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಆನಂತರ ನೀವು ನನ್ನ ವಾಯ್ಸಲ್ಲೇ ಗೊತ್ತಾಗ್ಬೋದು ಎಷ್ಟು ಚೇಂಜಸ್ ಆಗಿದೆ ಅಂತ. ಸ್ವಲ್ಪ ಹಲ್ಲಿಂದು ಪ್ರಾಬ್ಲಮ್ ಇತ್ತು. ನಾನು ಹೇಳ್ತಾ ಇದ್ದೆ ಯಾಕೋ ನಂಗೆ ಕ್ಯಾವಿಟೀಸ್ ಆಗಿದೆ ಅನ್ನೋ ಥರ ನನಗೆ ಅನ್ನಿಸ್ತಿದೆ ಅಂತ. ಬಟ್ ಅದು ಕ್ಯಾವಿಟೀಸ್ ಎಲ್ಲ ಬೇರೆ ಏನೋ ಅಂದರೆ ಏನೋ ಪ್ರಾಬ್ಲಮ್ ಅಂದರೆ ಈ ವಿಸ್ಡಮ್ ಟೂತ್ ಅಂತಲೋ ಹೇಳ್ತಾರೆ ನೋಡಿ, ಕೊನೆಯ ದವಡೆ ಹಲ್ಲು ಹುಟ್ಟುತ್ತೆ ಅಂತ. ಆ ಥರದ್ದೇನೋ ಹಲ್ಲು ಹುಟ್ಟುಬಿಟ್ಟು ಒಳಗಡೆನೇ ಪ್ರಾಣ ಹೋಗುವಷ್ಟು ನೋವು ಶುರು ಆಗೋಯ್ತದು. ಅದು ಹೋಗ್ತಾ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಗ್ಯಾಪ್ ತಗೊಂಡೆ. ನಮಗೆ ಗೊತ್ತು, ನಾವು ಏನೇ ಒಂದು ಯೂಟ್ಯೂಬ್ ಆಗಲಿ ಅಥವಾ ಒಂದು ಸೋಷಿಯಲ್ ಮೀಡಿಯಾನೇ ಮಾಡಬೇಕು ಅಂದರೂ ಫಸ್ಟು ನಮ್ಮ ಫೇಸು, ನಮ್ಮ ವಾಯ್ಸು ಎಲ್ಲ ಚೆನ್ನಾಗಿರಬೇಕು. ಬಟ್ ನಾವು ಕೂಡ ಹಾಗೆ ಹ್ಯಾಪಿಯಾಗಿರಬೇಕು. ಇದ್ದರೆ ಎಲ್ಲನೂ ಮಾಡ್ಬೋದು, ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಇಷ್ಟು ದಿನ ಬ್ರೇಕ್ ತಗೋಬೇಕಾಗಿ ಬಂತು. ಇನ್ನೂ ಸ್ವಲ್ಪ ಬೆಟರ್ ಆಗಬೇಕು. ಬಟ್ ಡಾಕ್ಟರ್ ಹೇಳಿದ್ದಾರೆ, ಸುಮ್ಮನೆ ಕ್ಲೋಸ್ ಮಾಡ್ಕೊಂಡು ಬಾಯಿನಾಗ ನೀವು ಕೂತ್ಕೊಂಡ್ಬಿಟ್ರೆ ನೆಕ್ಸ್ಟ್ ಹಾಗೆ ಕೂತಿರ್ಬೇಕಾಗತ್ತೆ. ಆದಷ್ಟು ಓಪನ್ ಮಾಡಿ ಮಾತಾಡಬೇಕು, ಸ್ವಲ್ಪ ಬಾಯಿಗೂ ಎಕ್ಸಸೈಸ್ ಆಗಬೇಕು ಅಂತ. ಹಾಗಾಗಿ ಓಕೆ, ಈ ವಿಡಿಯೋಗಾದರೂ ಕೂಡ ನಾನು ವಾಯ್ಸ್ ಓವರ್ ಕೊಡೋದ್ರಿಂದ ನನಗೂ ಬಾಯಿಗೂ ಒಂದು ಎಕ್ಸಸೈಸ್ ಆಗುತ್ತೆ, ಜೊತೆಗೆ ಒಂದು ರಿಲ್ಯಾಕ್ಸ್ ಅನ್ನೋ ಒಂದು ಸಿಗುತ್ತೆ. ಇಷ್ಟು ದಿನ ಬರೀ ನೋವು ಅಂತ ಕೂರೋದೇ ಆಗೋಗ್ಬಿಟ್ಟಿತ್ತು. ಬಟ್ ಇವತ್ತು ಏನೇ ಆದರೂ ಪರವಾಗಿಲ್ಲ, ನಾನು ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸ್ವಲ್ಪ ವಾಯ್ಸಲ್ಲಿ ಹಾಗೆ ಇದೆ, ದಯವಿಟ್ಟು ಒಂಚೂರು ಅರ್ಥ ಮಾಡಿಕೊಂಡು ಕ್ಷಮೆ ಇರಲಿ ಅಷ್ಟೇ, ಏನೇನೋ ಹೇಳೋದಿಲ್ಲ. ಇವತ್ತು ಬೆಳಗ್ಗೆ ತಿಂಡಿ ಒಂದು ಮೆಂತ್ಯ ಬಾತ್ ಮಾಡ್ತಾಯಿದ್ದೀನಿ. ಸುಮಾರು ಸರಿ ತೋರಿಸಿದ್ದೀನಿ ನಾನು ಹೇಗೆ ಮಾಡ್ತೀನಿ ಏನು ಎತ್ತ ಅಂತ. ಹಾಗಾಗಿ ಡೀಟೇಲಾಗಿ ಏನೂ ಹೇಳೋಕ್ಕೆ ಹೋಗಿಲ್ಲ. ಬಟ್ ಇಲ್ಲಿ ನಾನು ಒಂದು ಪೇಸ್ಟ್ ಏನು ಹಾಕ್ಕೊಳ್ತೀನಿ, ಅದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿನೂ ಕೂಡ ಆ್ಯಡ್ ಮಾಡ್ಕೊತೀನಿ. ಯಾಕಂದರೆ ನೀವು ತೆಂಗಿನಕಾಯಿ ಒಂಚೂರು ಸೇರಿಸ್ಕೊಂಡ್ರೆ ಅದು ಗ್ರೀನ್ ಕಲರ್ ಆಗಿ ಕೊಡುತ್ತೆ, ತುಂಬ ಚೆನ್ನಾಗಿ ಕೂಡ ಟೇಸ್ಟ್ ಬರುತ್ತೆ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ನೀವು ಪಲಾವು ಅಥವಾ ಮೆಂತ್ಯ ಬಾತ್ ಈ ಥರದ್ದು ಏನೇ ಮಾಡಬೇಕಾದ್ರೂ ಒಂದು ಸ್ವಲ್ಪ ಕಾಯಿ ತುರಿನ ಹಾಕಿ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಆನಂತರ ಇದು ಒಂದು ಕಲ್ಲಂಗಡಿ ಹಣ್ಣು, ಊರಿಂದ ತಂದಿದ್ದಿದ್ದು. ಮನೆಯವರು ಸ್ವಲ್ಪ ಕೆಲಸ ಆಯಿತು ಅಂಥೇಳಿ ಊರಿಗೆ ಹೋಗಿದ್ರು. ಜೊತೆಗೆ ಊರಲ್ಲಿ ಒಂದು ಸಾವು ಕೂಡ ಆಗಿತ್ತು.
ಈಗಂತೂ ನನಗಂತೂ ಎಲ್ಲೆಲ್ಲೂ ಬರೀ ಸಾವು ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿದೆ. ಈಗ ರೀಸೆಂಟಾಗಿ ಒಂದು 15 ಡೇಸು ಆಗಲ್ಲ ಅವರ ಸೋದರ ಮಾವನ ಮಗ ಒಬ್ಬರು ತೀರೋಗಿದ್ರು. ಈಗ ಮತ್ತೆ ಊರಲ್ಲಿ ಇನ್ನೊಂದು ಸಾವಾಗಿತ್ತು, ಹಂಗಾಗಿ ಊರಿಗೆ ಹೋಗಿದ್ರು. ನಾವು 3 ಎಲ್ಲರಿಗೂ ಗೊತ್ತೇ ಇದೆ ಹಾಸನ. ಆ ಸೈಡಲ್ಲೆಲ್ಲ ಸ್ವಲ್ಪ ಕಡಲೆಕಾಯಿ, ಆಮೇಲೆ ಹಲಸಿನ ಹಣ್ಣುಗಳು ಜಾಸ್ತಿ ಸಿಗುತ್ತೆ. ಮಾವಿನ ಹಣ್ಣು ಕಡಿಮೆ, ಹಲಸಿನ ಹಣ್ಣು, ವಾಟ್ರ್ ಮೆಲನ್ನು, ಗೆಣಸು ಜಾಸ್ತಿ ಬೆಳೀತಾರೆ. ಗೆಣಸು ಈ ಥರದ್ದೆಲ್ಲ ಜಾಸ್ತಿ ಅಲ್ಲಿ ಬೆಳೆಯುವಂಥದ್ದು. ಹಾಗಾಗಿ ಕಲ್ಲಂಗಡಿ ಹಣ್ಣು ಕೂಡ ಆ ಕಡೆ ಜಾಸ್ತಿ ಬೆಳೀತಾರೆ. ಅದಕ್ಕೆ ಊರಿಗೆ ಹೋದಾಗ ತೊಗೊಬಂದಿದ್ರು. ಅದರಲ್ಲೇನಪ್ಪ ಅಂತ ಅಂದರೆ ನಾನು ಹೆಂಗಿರುತ್ತೋ ಏನೋ ಸ್ವೀಟ್ ಇರುತ್ತೋ ಇಲ್ಲೋ ಅಂತ. ಯಾಕಂದ್ರೆ ಒಂದು ಸರಿ ಊರಿಗೆ ಹೋದಾಗ ಒಂದು ಸ್ವಲ್ಪ ಬೆಳ್ಳಗಿತ್ತು, ಟೇಸ್ಟ್ ಇರಲಿಲ್ಲ. ಬಟ್ ಈ ಸರಿ ತಂದಿದ್ದು ತುಂಬ ಚೆನ್ನಾಗಿತ್ತು ಹಣ್ಣು. ಓಕೆ ಆಯಿತು ನಮ್ಮ ಕೆಲಸ. ಚುಪ್ಪು ಹಿಂಗೆ ಒಟ ಅಂತಾನೆ ಇರ್ತಾರೆ. ಆಯ್ತಾ ತಿಂದು ಇಲ್ಲ ಬೇಗ ತಿಂದು ಖಾಲಿ ಮಾಡು. ಏನಾಯ್ತು? ಸಾಕು ತಗೋ ಆರೆಂಜ್ ಹಾಕೋ ಬಾಕ್ಸಿಗೆ. ನಾನು ಆರೆಂಜೇ ಹಾಕಲಿಲ್ಲ ನನಗೆ ಸ್ನ್ಯಾಕ್ಸ್ ಬ್ರೇಕ್ ಬೇರೆ ಕೊಡ್ತಾರೆ ಎಕ್ಸಾಮಲ್ಲೂ ಕೂಡ. ಏನು ಮಕ್ಕಳು ಫುಲ್ ರಿಲ್ಯಾಕ್ಸ್ ಆಗಿ ಬರೀಲಿ, ಟೆನ್ಷನ್ ಮಾಡ್ಕೋಬಾರ್ದು ಅಂತ. ನಮಗೆಲ್ಲ ಈ ಥರ ಎಲ್ಲ ಯಾವ ಸ್ನ್ಯಾಕ್ಸ್ ಬ್ರೇಕು ಏನೂ ಇರಲಿಲ್ಲ ಗೊತ್ತಾ. ನಮಗೆಲ್ಲ ಇರಲಿಲ್ಲಪ್ಪ. ನಮ್ಗೆ ಯಾವ ಮಿಟ್ಟಮ್ಮಲ್ಲೂ ಇಲ್ಲ ಫ್ರೆಂಡ್ಸ್, ಏನರಲ್ಲೂ ಇಲ್ಲ. ಆರೆಂಜ್ ಸಿಪ್ಪೆ ಇವೆಲ್ಲ ನೋಡ್ತಿದ್ರೆ ನಮಗೆ ಖುಷ್ಬು ಆಯಿಲ್ ನೆನಪಾಗ್ತಿದೆ. ಎಲ್ಲರೂ ಖುಷ್ಬು ಆಯಿಲ್ ಅಂತ ಮಾಡ್ತಾರೆ. ರಿತಿ ಅಂತ ಇದ್ದಾಳೆ ನಮ್ಮ ಕ್ಲಾಸಲ್ಲಿ. ರಿತಿ ಅಂತ ಇದ್ದಾಳೆ. ಅವಳ ನಿಮ್ಮ ಥರ ಸೇಮು. ಸ್ಕೂಲಲ್ಲಿದ್ದಾಗ ಸ್ಕೂಲ್ ಲಂಚ್ ಟೈಮಿಗೆ ಮನೆಗೆ ಹೊಡೋದು ಸಿಕ್ಕೊಂಡು ವಾಪಸ್ ಸ್ಕೂಲಿಗೆ. ಅವ್ರ ಅಮ್ಮ ನಿನ್ನ ಮಾತಾಡಿ ನಿಂಗೆ ಹೇಳಿದ್ರಪ್ಪ ಹಂಗೆ? ಇಲ್ಲ, ಅವಳು ಇರ್ತಿದ್ಲು. ನಮ್ಮಮ್ಮನ ಕಾಲದಲ್ಲೇ ಲಂಚ್ ಬ್ರೇಕಿಗೆ ಅವ್ರ ಮನೆಗೆ ಹೋಗಿ ತಿನ್ಕೊಂಡು ಬರ್ತಿದ್ರು. ನಾವೆಲ್ಲ ಹಾಗೆ ಫಸ್ಟ್ ನಮಗೆ ಮನೆ ಹತ್ರನೇ ಸ್ಕೂಲ್ ಇತ್ತು, ಹಂಗಾಗಿ ನಾವು ಮನೆಗೆ ಬರ್ತಾಯಿದ್ವಿ. 9th 10th ನಾನು ಲಂಚ್ ಬ್ಯಾಗ್ ಅಂತ ತೊಗೊಂಡೋಗಿದ್ದು. ಯಾಕಂದರೆ ಓದೋದು ಜಾಸ್ತಿ ಇತ್ತು, ಟೈಮ್ ಜಾಸ್ತಿ ಕೊಡ್ತಾ ಇರಲಿಲ್ಲ ಊಟಕ್ಕೆ ಅಂತ. ಟೈಮ್ ಜಾಸ್ತಿ ವೇಸ್ಟ್ ಮಾಡೋಂಗಿರಲಿಲ್ಲ. ಹಾಗಾಗಿ ಆ ಟೈಮಲ್ಲೇ ಫೈನಲಿ ಮೆಂತ್ಯ ಬಾತ್. ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಪಲಾವ್ ಅಂತಲೂ ಕರಿಬೋದು, ಬಾತ್ ಅಂತಲೂ ಕರಿಬೋದು. ನಿಮ್ಗೆ ಹೆಂಗೆ ಅನ್ಸುತ್ತೆ? ಪಲಾವ್ ಬಾತ್ ಅಂತ ಕರಿತೀವಿ. ಹೆಂಗೆ ಅನ್ಸುತ್ತೆ ಹಂಗೆ ಕರ್ಕೊ ನೋಡಿ. ಪಲಾವ್ ಇದು ಅಂತ, ಇದು ಮೆಂತ್ಯ ಬಾತ್. ಈ ಕಂಟೆಂಟ್ ಜಾಸ್ತಿ ಆಗಿದೆ. ನಮ್ಮ ಮನೆಯವ್ರಿಗೆ ಹಿಂಗೆ ಇರಬೇಕು. ನಮಗೆ ನೀರು ಜಾಸ್ತಿ ಇರಬಾರ್ದು. ಮೂದೆ ಆಗಿದೆ. ಮೂದೆ ಅಷ್ಟೊಂದೇನಾಗಿಲ್ಲ. ಅವಾಗ ಎಷ್ಟು ಉದ್ರಾಗಿ ಮಾಡಿದ್ದೀನಿ, ಆದ್ರೂ ಮುದ್ದೆ ಅಂತೆ. ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡ್ರೆ ಕಾಣಿಸುತ್ತೆ ನೋಡಿ, ಮುದ್ದೆ ಆಗಿದೆಯಾ, ಮುದ್ದೆ ಥರ ಕಾಣಿಸುತ್ತೆ. ಏನಾದರೂ ಎಷ್ಟು ಉದ್ರಾಗಿಲ್ವ ಅನ್ನ. ಅದು ನಾನೇನಂದರೆ ನಮ್ಮದು ಊರಕ್ಕಿ ಏನಿದೆ, ರಾಜಮುಳಿ ಅಕ್ಕಿ, ಅದಕ್ಕೇ ಸ್ವಲ್ಪ ಸೋನಾ ಮಸೂರಿ ಅಕ್ಕಿನ, ಸೋನಾ ಮಸೂರಿ ಅಲ್ಲ ಬಾಸುಮತಿ ಅಕ್ಕಿನ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೆ. ಅದಕ್ಕೆ ಹಾಗೆ ಸಾಫ್ಟಾಗಿ ಕಾಣಿಸುತ್ತೆ ಬಿಸಿಲಿ. ತಣ್ಣಗಾದ್ಮೇಲೆ ಸ್ವಲ್ಪ ಉದ್ರಾಗಿ ಕಾಣಿಸುತ್ತೆ. ಹೇಗೆ ಟೈಮ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಫ್ರೆಂಡ್ಸ್. ಆಲ್ರೆಡಿ 10:35 ಆಯಿತು. ಇವತ್ತು ಪೂಜೆನೂ ಕೂಡ ಮಾಡಿಲ್ಲ ಮಗ, ಹಂಗೆ ಹೋದ, ಟೈಮ್ ಆಗೋಯ್ತು ಅಂದ್ಬಿಟ್ಟು. ಆ್ಯಂಡ್ ಪಲಾವ್ ಎಲ್ಲ ಆಗಿದೆ, ಹಾಲಿದೆ, ಮೊಸರಿದೆ, ಫ್ರೂಟ್ಸ್ ಇದೆ, ಎಲ್ಲ ಇದೆ. ಮಧ್ಯಾಹ್ನ ನಾನು ಅಡುಗೆ ಮಾಡೋದೇ ಬೇಡ ಅಂದ್ಕೊಂಬಿಟ್ಟಿದ್ದೀನಿ. ಜೊತೆಗೆ ಖುಷ್ಬು ಆಯಲ್ನ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಟೊಮೆಟೊ ಬಳ್ಳಿ ಎಕ್ಸ್ಟ್ರಾ ಆಗಿತ್ತು ಅಂತ ಇಟ್ಟಿರೋದು. ಬೀಟ್ರೂಟು, ಕ್ಯಾರೆಟು, ಆರೆಂಜ್ ನೋಡೋಣ, ಟ್ರೈ ಮಾಡ್ತೀನಿ. ಅದ್ರ ಜೊತೆಗೆ ಇದು ಪೊಮೊಗ್ರಾನೇಟ್ ನನಗೇನೆ. ಈಗಂತೂ ಹೆವಿ ಫ್ರೂಟ್ಸ್ನ ನಾನು ತಿಂತಾಯಿದ್ದೀನಿ. ಹಾಗೆ ಇದು ಬಂದು ಊರಿಂದ ಅಕ್ಕಿ ತಂದಿರೋದು. ಓಪನ್ ಮಾಡೋ ನೋಡೋಣ ಹೆಂಗಿದೆ ಈ ಸರಿ ತಂದಿರೋದು. ದಾರ ಯಾವ ಕಡೆ ಎಳಿಬೇಕು? ಈ ಕಡೆ ಎಳೆಯಮ್ಮ. ಇದು ಅಷ್ಟೇ. ಇದು ನನ್ನ ಮಾಲ್ಟ್ಗೋಸ್ಕರ ನಮ್ಮ ಮನೆಯವ್ರು ಪ್ರತಿ ತಿಂಗಳು ಊರಿಗೆ ಹೋದಾಗ ರಾಗಿ, ಗೋಧಿ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ತರೋದು. ಇಲ್ಲೇ ಹತ್ರನೇ ತರಿಸ್ಕೊತಾ ಇದ್ದೀನಿ. ಬಟ್ ಅಕ್ಕಿ ಸುಮಾರು 60 kg ತರಿಸಿರೋದು. ಇಷ್ಟು ಬೇಕಾ ಸುಷ್ಮಾ ಅಂತ ಅನ್ಕೋಬೇಡಿ, ದಯವಿಟ್ಟು ದೃಷ್ಟಿ ಆಗಿಬಿಡುತ್ತೆ ಹಂಗಂದರೆ. ಅದಕ್ಕೆ ಇದು ಅಕ್ಕಿ ರಾಜ್ಮುಡಿ ರೈಸ್, ಯಾಕಂದರೆ ನಾನು ಬೇಬಿ ಸರಿಗೆಲ್ಲ ಹಾಕೋದ್ರಿಂದ ಕಂಪ್ಲೀಟು ಊರಿಂದನೇ ತರ್ತೇನೆ. ಈ ರುಚಿನೇ ಸರಿಗಾಗ್ಬೋದು ಅಥವಾ ರಾಗಿ ಮಾಲ್ಟ್ಗಾಗ್ಬೋದು ಮತ್ತು ಮೆಂತ್ಯ ಮುದ್ದೆ ಹಿಟ್ಟಿಗೆ ಎಲ್ಲ ನಾನು ಬಳಸ್ತೀನಲ್ಲ, ಎಷ್ಟು ರುಚಿ ಇರುತ್ತೆ ಗೊತ್ತಾ. ಅಕ್ಕಿ ಮೇಯ್ನ್ ನಾವೇನಂದರೆ ಬಳಸುವಂತಹ ಪ್ರಾಡಕ್ಟ್ ಮೇಲೆ ನಾವು ಮಾಡುವಂತಹ ಪ್ರಾಡಕ್ಟು
ರುಚಿ ಇರುತ್ತೆ ಅನ್ಬೋದು. ಕಟ್ಟವ ಹಿಂದಕ್ಕೆ ಒರೆಸ್ಬಿಟ್ಟು ತೊಗೊಂಡೋಗ್ಬಿಟ್ಟು ಇವಾಗ ಕೆಳಗಡೆ ಇಡಬೇಕು. ನಮ್ಮ ಮನೇಲಿ ಕೆಳಗಡೆ ಸೆಕೆಂಡ್ ಫ್ಲೋರಲ್ಲಿ ಹಾಕ್ಸಿ ಅಂದರೆ ಇಲ್ಲಿ ತೊಗೊಂಬಂದು ಇಲ್ಲೇ ಮನೇಲೇ ಇಡ್ತಾರಲ್ಲ. ಈಗ ಕೆಳಗಡೆ ಸ್ವಲ್ಪ ಕೆಲಸ ಇದೆ, ನಾನು ನನ್ನ ಮಗಳು ಹೋಗ್ಬಿಟ್ಟು ಪಟ ಮಾಡ್ಕೊಬಿಡ್ತೀವಿ. ಆಮೇಲೆ ನೀನು ಓದ್ಕೊಮ್ಮ, ನಾನು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊತೀನಿ. ಎಷ್ಟೋ ದಿನ ಆದಮೇಲೆ ಬಂದಂಗೆ ನನಗೆ ಫೀಲ್ ಆಗ್ತಾಯಿದೆ ಫ್ರೆಂಡ್ಸ್. ಯಾಕಂದರೆ ನಾನು ಜಸ್ಟ್ ಕೆಲಸ ಮಾಡಿಸ್ಬೇಕಾದ್ರೆ ಬಂದು ಹೋಗಿ ನೋಡ್ಕೊಂಡು ಹೋಗ್ತಾ ಇದ್ದಿದ್ದಷ್ಟೇ. ನಮ್ಮ ಮನೆಯವ್ರಿಗೆ ಕೆಳಗಡೆ ಬಿಡ್ತಾನೆ ಇರಲಿಲ್ಲ. ಕಂಪ್ಲೀಟ್ ಜವಾಬ್ದಾರಿಯಲ್ಲಿ ಅವರೇ ತೊಗೊಂಡ್ಬಿಟ್ಟಿದ್ರು. ಹಾಗಾಗಿ ನಾನೇನು ಮಾಡೇ ಇರಲಿಲ್ಲ. ಇವತ್ತು ಅನಿಸ್ತಾ ಇದೆ ನಂದು ಮನೆ ಇದು ಅಂತ. ಅಬ್ಬಾ ಒಂಥರ ಬಂದು ಅವಾಗವಾಗ ಇಲ್ಲಿ ನೋಡ್ತಾ ಇರಬೇಕು. ನೋಡಿದರೆ ನಮಗೊಂದು ಸಮಾಧಾನ, ಖುಷಿ. ಇಲ್ಲಾಂದರೆ ಅಷ್ಟು ಸಮಾಧಾನ ಆಗಲ್ಲ, ಖುಷಿ ಆಗಲ್ಲ. ನನಗಂತೂ ತುಂಬ ಇಷ್ಟ ಇದ್ದಲ್ಲ. ಓಕೆ, ಎಲ್ಲ ಅವ್ರಿಗೆ ಬಿಟ್ಬಿಡೋದು ಕಂಪ್ಲೀಟ್. ನೋಡೋದು ಚೀಲ ತೊಳ್ದಾಕಿದೆ, ಎತ್ಕೊಬೋದು ಅಕ್ಕಿ ತುಂಬಿಸಿಡೋಕ್ಕೆ. ನನ್ನ ತವ್ರ ಮನೆಗೆ ಬಂದಂಗೆ ಫೀಲ್ ಆಗ್ತಾಯಿದೆ. ಇದು ಬಂದಿರೋದಕ್ಕೆ ಅಷ್ಟು ಖುಷಿ ಆಗ್ತಾಯಿದೆ. ಯಾರು ಈ ಟೇಬಲೆಲ್ಲ ಎಳೆದಿರೋದು? ಏನು ಈ ಟೇಬಲೆಲ್ಲ ಎಳೆದಿದ್ದಾರೆ? ನಾನು ಬಂದಿಲ್ಲ ಅಂದರೆ ಹಿಂಗೆ ಫ್ರೆಂಡ್ಸ್, ಏನಾದರೂ ಎಳೆದು ಬಳ್ದು ಮಾಡಿ ಅವಶ್ಯಕತೆಯೇ ಇಲ್ಲ. ಇದೆಲ್ಲ ಯಾಕೆ ಎಳೆದವ್ರೆ ಅಂತಲೇ ಗೊತ್ತಾಗ್ತಿಲ್ಲ. ಎಲ್ಲ ಇಳ್ದು ಹಾಕಿಟ್ಟಿರ್ತಾರೆ. ಓಕೆ, ಮಸಾಲ ಸಾಂಬಾರು ಪೌಡರೆಲ್ಲ ಪ್ರಿಪೇರ್ ಮಾಡಿಸ್ಬೇಕು ಇವಾಗ. ಅದಕ್ಕೆ ಏನೇನು ಬೇಕು ಎತ್ತ ಎಲ್ಲ ಸ್ಟಾಕ್ಸ್ ಇದೆಯಾ ಇಲ್ವಾ ನೋಡಬೇಕು. ಬೇಬಿ ಸರಿ ಪ್ರಿಪೇರ್ ಆಗಬೇಕು, ಆ್ಯಂಡ್ ರಾಗಿ ಮಾಡಿ ಪ್ರಿಪೇರ್ ಆಗಬೇಕು, ಮಿಲ್ಕ್ ಮಾಡಿ ಪ್ರಿಪೇರ್ ಆಗಬೇಕು. ಈ ಒಂದು 4 ಪ್ರಾಡಕ್ಟ್ ಪ್ರಿಪೇರ್ ಆಗಬೇಕು. ಅದಕ್ಕೂ ಮುಂಚೆ ಎಲ್ಲನೂ ಕ್ಲೀನಿಂಗ್ ಮಾಡಿಸ್ಬೇಕು. ಇವಾಗ ಕ್ಲೀನಿಂಗ್ ಮಾಡೋಕ್ಕೆ ಬರೋಕ್ಕೆ ಹೇಳಿದ್ದೀನಿ ಒಬ್ಬರನ್ನ. ಅವ್ರು ಬಂದು ಒಂಚೂರು ಕ್ಲೀನ್ ಮಾಡಿಕೊಟ್ಟು ಹೋಗಿ ಅಂತ ಅಂದಿದ್ದೀನಿ. ನೋಡೋಣ ಬರ್ತಾರಾ ಇಲ್ವಾ ಏನು ಎತ್ತ ನೋಡಿಬಿಟ್ಟು ಆಮೇಲೆ ನನ್ನ ಉಳಿದ ಕೆಲಸಗಳು. ಕೀ ಎತ್ಕೊಂಡಮ್ಮ ಡೋರಿಂದ. ನನಗಂತೂ ಕೈಯಲ್ಲಿ ಏನಾದರೂ ಕೆಲಸ ಮಾಡೋ ಹಾಗಿದ್ದರೆ ಆ್ಯಕ್ಟಿವ್ ಆಗಿರ್ತೀನಿ. ಇಲ್ಲ ಅಂತಂದರೆ ತುಂಬ ಸೋಂಬೇರಿ ಆಗಿಬಿಡ್ತೀನಿ. ನನಗೇನಾದರೂ ಹುಷಾರಿಲ್ಲ ಅಥವಾ ನನ್ನ ಕೈಲಿ ಆಗಲ್ಲ ಅಂದರೆ ನಾನು ಏನೂ ಮಾಡೋಕ್ಕೋಗಲ್ಲ, ಕಂಪ್ಲೀಟ್ ರೆಸ್ಟ್ ಮಾಡಿಬಿಡ್ತೀನಿ. ಸ್ವಲ್ಪ ನಾನು ಬೆಟರ್ ಇದ್ದೀನಿ, ಈಗ ನಾನು ಏನಾದರೂ ಕೆಲಸ ಮಾಡ್ಬೋದು ಅಥವಾ ಓಡಾಡ್ಬೋದು, ನನ್ನ ಕೆಲಸ ನಾನು ಮಾಡ್ಕೋಬೋದು ಅಂತಂದರೆ ಎದ್ದು ಪಟ ಅಂತ ಹೇಳಿ ಕೆಲಸ ಮಾಡ್ತಾಯಿರ್ತೀನಿ. ಯಾವತ್ತೂ ಕೂಡ ನನಗೆ ಸೋಂಬೇರಿತನ ಮಾಡೋದು ಅಥವಾ ಸ್ವಲ್ಪದಕ್ಕೂ ನೋವಾಗುತ್ತೆ, ನನ್ನ ಕೈಲಾಗಲ್ಲ, ಸುಸ್ತಾಗುತ್ತೆ ಅನ್ನೋದು ಅದೆಲ್ಲ ಚಾನ್ಸೇ ಇಲ್ಲ. ಏನೋ ಹೇಳ್ತಾರಲ್ಲ, ಮದುವೆ ಮೊದಲು ಅಮ್ಮನ ಮನೇಲಿ ಇರೋವರೆಗೂ ನಾವು ಅಮ್ಮನಿಗೆ ಮಗುವಾಗಿರ್ತೀವಿ. ಬಟ್ ನಮಗೆ ಮಕ್ಕಳಾದಮೇಲೆ ನಾವು ಮಗು ಆದರೆ ನಮ್ಮ ಮಕ್ಕಳು ನೋಡ್ಕೊಳ್ಳೋರು ಯಾರೂ ಇರೋದಿಲ್ಲ. ಎಷ್ಟು ದಿನ ಅಂತ ನಾವು ಮದುವೆ ಆದಮೇಲೂ ಅಪ್ಪ ಅಮ್ಮನಿಗೇ ನಮ್ಮ ಮಕ್ಕಳನ್ನು ಅವ್ರಿಗೆ ಹೊರೆಯಾಗಿ ಕೊಡುವಂಥದ್ದು. ಹಾಗಾಗಿ ನಾನು ಯಾವತ್ತೂ ಕೂಡ ಅದನ್ನು ಥಿಂಕ್ ಮಾಡಲ್ಲ. ಬಟ್ ನನಗೇನಾದರೂ ಆದರೆ ಅಪ್ಪ ಅಮ್ಮ ಇಬ್ಬರೂ ಕೂಡ ನೆಮ್ಮದಿಯಿಂದ ಇರೋದಿಲ್ಲ. ಜೊತೆಗೆ ಏನು ಅಂದರೆ ಅವ್ರ ಮನೇಲಿ ಅವರು ಇರೋದಕ್ಕಿಂತ ಹೆಚ್ಚಾಗಿ ನನ್ನ ಬಗ್ಗೆ ಯೋಚನೆ ಮಾಡಿ ನನ್ನ ಹತ್ರ ಇರೋದೇ ಜಾಸ್ತಿ ಆಗೋಗ್ಬಿಡುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಸ್ವಲ್ಪ ನಾನು ಬೆಟರ್ ಆದೆ ಅಂತ ಅಂದಿದ ತಕ್ಷಣ ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಆ್ಯಕ್ಟಿವ್ ಆಗ್ತೀನಿ. ನಾನು ಎಷ್ಟು ಆ್ಯಕ್ಟಿವ್ ಆಗಿರ್ತೀನೋ ಅಷ್ಟು ಹ್ಯಾಪಿಯಾಗಿ ನಮ್ಮ ತಂದೆ ತಾಯಿ ಇರ್ತಾರೆ ಅಂತ ಅಷ್ಟೇ. ಈಗಲೂ ಅಷ್ಟೇ ನಾನು ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು. ಬಟ್ ಆದರೂ ಇನ್ನೂ ಒಂದು ನೋವು ಶುರುವಾಗಿತ್ತು ನನಗೆ ಹಲ್ಲಿಂದು. ಆ ನೋವು ಇದ್ದರೂ ಕೂಡ ನಾನು ಯಾವತ್ತೂ ನೋವು ಅಂತ ಅಂದ್ಕೊತಾ ಇರಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಮನುಷ್ಯ ಅಂತ ಹುಟ್ಟಿದ ಮೇಲೆ ಎಲ್ಲ ಥರದ್ದು ನೋವುಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. 1-2 ದಿನ ಇರುತ್ತೆ, ಮಾಡ್ಕೊತಾ ಇರಬೇಕು, ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಅಂತ ಅಂದ್ಕೊಂಡು ನಾನು ಮಾಡ್ತಾಯಿರ್ತೀನಿ. ಜೊತೆಗೆ ಯಾರ ಮೇಲೂ ನಾನು ಡಿಪೆಂಡ್ ಆಗೋದಕ್ಕೆ ಇಷ್ಟಪಡಲ್ಲ. ನಮ್ಮ ಅಮ್ಮನ ಮೇಲೆ ಮಾತ್ರ ಡಿಪೆಂಡ್ ಆಗ್ತೀನಿ ಜಾಸ್ತಿ ನಾನು. ಅಂದರೆ ನನಗೆ ಅಮ್ಮ ಇಲ್ಲಾಂದರೆ ಏನೂ ಇಲ್ಲ ಅನ್ನೋ ಥರ. ನಾನು ಏನೇ ನೋವಾಗಲಿ, ಕಷ್ಟ ಆಗಲಿ, ಬೇಜಾರಾಗಲಿ, ಅಳುವಾಗಲಿ, ಏನೇ ಆದರೂ ಫಸ್ಟು ಇನ್ಫಾರ್ಮೇಷನ್ ಹೋಗೋದೇ ಅಮ್ಮನಿಗೆ. ಆ ಅಮ್ಮನ ಹತ್ರ ಹೇಳಿದ ಮೇಲೇ ನಾನು ಅವರು ಏನಾದರೂ ಅನಿಸಿಕೆ, ಅಭಿಪ್ರಾಯ ಅಥವಾ ಅವ್ರು ಏನು ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡಿಂಗ್ ನನ್ನ ಒಂದು ಜೀವನ ಹೋಗ್ತಿರುತ್ತೆ. ಅದು ಬಿಟ್ಟರೆ ನಾನು ಇನ್ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಹೋಗಲ್ಲ. ಆದರೆ ಅಮ್ಮನ ಮೇಲೆ ಅಷ್ಟೇ. ಹೆಣ್ಮಕ್ಳು ಆಲ್ಮೋಸ್ಟ್ ತಾಯಿ ಮೇಲೆ ಡಿಪೆಂಡಿಂಗ್ ಜಾಸ್ತಿ, ಬಿಟ್ಟರೆ ಇನ್ಯಾರ ಮೇಲೂ ಡಿಪೆಂಡ್ ಆಗೋಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕಂದರೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ನಮ್ಮ ತಾಯಿ ಒಬ್ಬರೇ ಇರ್ತಾರೆ. ಅದು ಬಿಟ್ಟು ಆದರೆ ನೆಕ್ಸ್ಟು ಹಸ್ಬೆಂಡ್ ಇರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಕೆಲವೊಂದು ಟೈಮಲ್ಲಿ ಹಸ್ಬೆಂಡ್ ಅವರು ಕೂಡ ಅವರ ಒಂದು ವರ್ಕ್ ಆಗ್ಬೋದು ಅಥವಾ ಅವರ ಒಂದು ಇದರಲ್ಲಿ ಎಲ್ಲೋ ಒಂದು ಕಡೆ ಒಂದು ಸರಿ ನಮಗೇನಾದರೂ ಒಂದು ಅಂದ್ಬಿಟ್ರೆ ತುಂಬ ಹರ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಯಾರ ಹತ್ರ ಏನೂ ಹೇಳ್ಕೊಳಕ್ಕೆ ಹೋಗಲ್ಲ ಫ್ರೆಂಡ್ಸ್. ನಾನಾಯಿತು, ನನ್ನ ಕೆಲಸ ಆಯಿತು, ನನಗೆ ಏನಾದರೂ ಬೇಜಾರಾದರೆ ಅಮ್ಮನ ಹತ್ರ ಮಾತಾಡಿಕೊಂಡು
ಸುಮ್ಮನೆ ಮಾಡ್ತಾ ಇರ್ತೀನಿ. ಕೆಳಗಡೆ ಎಲ್ಲ ಸ್ವಲ್ಪ ಕೆಲಸ ಇತ್ತು, ನಾನು ಹೋಗಿಲ್ಲದೆ ಇರೋ ಕಾರಣಕ್ಕೆ ನನಗೆ ನಾನು ಮಾಡಿದ್ರೆ ಕೆಲಸಗಳು ನನಗೆ ಸಮಾಧಾನ ತೃಪ್ತಿಕರ ಅಂತಾರಲ್ಲ ಹಾಗೆ, ಅದು ಯಾರೇ ಮಾಡಿದ್ರು ನನಗೆ ನಾನು ಮಾಡ್ದಂಗೆ ಅನಿಸಲ್ಲ. ಹಾಗಾಗಿ ಏನೇನು ಕೆಲಸ ಬ್ಯಾಲೆನ್ಸ್ ಇತ್ತು ಎಲ್ಲ ಕೆಳಗಡೆ ಹೋಗಿ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು, ಆನಂತರ ಮನೇಲೂ ಕೂಡ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು. ಯಾಕಂದರೆ ನನ್ನ ಡೆಂಟಲ್ದು ಒಂದು ಚೆಕಪ್ ಇತ್ತು. ಅಲ್ಲಿಗೆ ಹೋದರೆ ಡಾಕ್ಟ್ರ್ ಏನು ಹೇಳ್ತಾರೋ ಏನೋ, ಹೋಗೋಷ್ಟರಲ್ಲಿ ಮತ್ತೆ ನನಗೆ ಏನೇನು ಕೆಲಸಗಳಿತ್ತು ಅದನ್ನೆಲ್ಲ ಪೆಂಡಿಂಗ್ ಎಲ್ಲ ಮುಗಿಸ್ಬಿಟ್ಟು ಡಾಕ್ಟ್ರ್ ಹತ್ರ ಹೋಗೋಣ. ಯಾಕಂದರೆ ನೆಕ್ಸ್ಟ್ ಅವ್ರು ಏನಾದರೂ ಹೇಳಿದ್ರು ಕೂಡ ನಾನು ರೆಡಿ ಇರಬೇಕಲ್ಲ. ಮನೇಲೂ ಎಲ್ಲನೂ ಪ್ರಿಪೇರ್ ಮಾಡಿಬಿಟ್ಟಿದ್ರೆ ನನಗೂ ಕೂಡ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಅನ್ನೋ ಒಂದು ಕಾರಣಕ್ಕೆ ಮನೇಲೂ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಕೆಲಸ ಇತ್ತು, ಕೆಳಗಡೆ ಕ್ಲೀನಿಂಗ್ ಕೆಲಸ ಇತ್ತು. ಎಲ್ಲ ಮಾಡಿ ಮುಗಿಸಿ ನಂತರ ಪ್ರಿಪ್ರೇಷನ್ಸ್ ಎಲ್ಲ ರೆಡಿ ಮಾಡಿ ಆನಂತರ ನಾನು ಹಾಸ್ಪಿಟಲ್ಗೆ ಹೋಗಿದ್ದು. ನಮ್ಮ ಡೆಂಟಲ್ ಡಾಕ್ಟ್ರ್ ಹತ್ರ ಹೋಗೋ ಟೈಮ್ ಆಗಿದೆ. ಹಲ್ಲು ನೋವು, ಬಟ್ ಆದರೂ ಆರಾಮಾಗೇ ಇದ್ದೀನಿ. ಹಾಗಾಗಿ ಗಟ್ಟಿ ಪದಾರ್ಥ ಏನೂ ತಿಂತಲ್ಲ, ಬರೀ ಸಾಫ್ಟಾಗಿರೋ ಫ್ರೂಟ್ಸು, ಬರೀ ಅನ್ನ ಇಲ್ಲ ಮುದ್ದೆ, ಬರೀ ಇದೆ. ಈ ಕಡೆ ನೀವು ನೋಡ್ಬೋದು, ಈ ಸೈಡಿಗೂ ಮುಖ ವ್ಯತ್ಯಾಸ ಕಾಣಿಸುತ್ತೆ ಅಂತ ಅಂದ್ಕೊತೀನಿ. ಇದು ಊದ್ಕೊಂಡಿದೆ ಈ ಕಡೆ ದವಡೆ ಹಲ್ಲು. ಲಾಸ್ಟ್ ಟೈಮ್ ಈ ಕಡೆ ಆಪ್ರೇಷನ್ ಮಾಡಿಸಿದ್ದೆ, ಅಂದರೆ ಏನೋ ಲಾಸ್ಟಲ್ಲಿ ಅಡ್ಡ ಬೆಳೆಯುತ್ತೆ ಅಂತಾರಲ್ಲ, ಏನು ಮಗಳು ಅಡ್ಡ ಬೆಳೆಯುತ್ತೆ ಅಂತಾರಲ್ಲ, ಹಂಗಾಗಿ ಅದರ ಅಡ್ಡ ನಾವು ಬೆಳೆದು ಅದು ಉಳ್ಕಲ್ಲಾಗಿತ್ತು ಅಂದ್ಬಿಟ್ಟು ಅದನ್ನು ಕಟ್ ಮಾಡಿಸಿ ತೆಗೆದು ಎಲ್ಲ ಮಾಡಿದ್ರು. ಇವಾಗ ಈ ಕಡೆ ದವಡೆ ಹಲ್ಲು ಕ್ಯಾಪ್ ಹಾಕ್ಸಿದ್ದೀನಿ, ಅದ್ರ ಹಿಂದೆ ಹಲ್ಲು ನೋವ್ತಾ ಇದೆ. ಆ ನೋವಿಗೆ ಇದೆಲ್ಲ ನೋವು ಒಂಥರ ಎಲ್ಲ ನೋವ್ತಾ ಇದೆ ಫುಲ್ಲು. ಅದಕ್ಕೆ ಇವಾಗ ಡೆಂಟಲ್ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಬರ್ತೀನಿ, ಏನು ಹೇಳ್ತಾರೆ ಏನು ಅಂತ ಕೇಳಿಕೊಂಡು ತೋರಿಸ್ಕೊಂಡು ಬರೋಣ ಅಂತ. 1 ಗಂಟೆಗೆ ಅಪಾಯಿಂಟ್ಮೆಂಟ್ ಇತ್ತು, ಈಗ 12:30 ಹೊರಡೋದು. ಈಗೆಲ್ಲ ಏನಂದರೆ ಈ ಬಿಸಿಲಲ್ಲೆಲ್ಲ 2 ವೀಲರಲ್ಲಿ ಹೋಗೋಕ್ಕಾಗಲ್ಲ, ಬೆಸ್ಟು ಆಟೋ ಬುಕ್ ಮಾಡ್ಕೊಂಡು ಹೋಗ್ಬಿಟ್ಟು ಆಟೋದಲ್ಲಿ ಬರೋದು. ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಆಟೋ ಬುಕ್ ಮಾಡಿದ್ದೆ, ಇನ್ನೂ ಬಂದಿಲ್ಲ, ವೆಯ್ಟಿಂಗ್. ಆಟೋ ಹೋಗಿ ಬಂದಮೇಲೆ ನೋಡೋಣ ಹೇಗಿರ್ತೀನಿ ನಾನು ಅಂತ. ಈಗ ನನ್ನ ಮಗಳು ಮಾತಾಡೋಕ್ಕಾಗತ್ತೆ ಎಲ್ಲ ನೋಡಬೇಕಲ್ಲ. ಈಗ ನನ್ನ ಮಗಳು ಜ್ಯೂಸ್ ಮಾಡ್ಕೊಡ್ತಿದ್ದಾರೆ ನಂಗೆ, ದಾಳಿಂಬೆ ಹಣ್ಣಿನ ಜ್ಯೂಸ್. ಮಾಡಮ್ಮ ಪಾಪ, ನಾನು ಮಾತಾಡ್ತೀನಿ. ಹಲ್ಲು ನೋವಿರೋ ಕಾರಣ ದಾಳಿಂಬೆನ ಅಗಿಯೋಕ್ಕಾಗದೇ ಇರೋದಕ್ಕೆ ಈಗ ನಮ್ಮ ಟೈಮು ಜ್ಯೂಸ್ ಮಾಡಿಕೊಂಡು ಕುಡಿಯೋ ಟೈಮ್. ಅದು ಮಗಳು ಮಾಡಿಕೊಟ್ಟಿರೋದು ಪಾಪ, ಅಮ್ಮನಿಗೋಸ್ಕರ ಅಂತ ಮಗಳು ಮಾಡಿರೋ 1 ಲೋಟ ದಾಳಿಂಬೆ ಜ್ಯೂಸ್ ಕುಡಿದು ಹೊರಡುವೆ. ಎನರ್ಜಿಗೆ ಇದು. ಹಾಯ್, ಎಷ್ಟು ಗಂಟೆಗೆ ಬಂದ್ರಿ? ಏನು ಕತೆ, ಏನು ಸಮಾಚಾರ? 3:20 ಈಗ ಮನೆಗೆ ಬಂದೆ. ಡೆಂಟಲ್ಲೆಲ್ಲ ಮುಗಿಸ್ಕೊಂಡು. ಪಪ್ಪಾಯ ಯಾರು ತಂದಿದ್ದು? ಇಷ್ಟೊಂದು ಪಪ್ಪಾಯ ತಂದಿದ್ದಾರೆ ನಿಮ್ಮಪ್ಪ. ಕೈ ನೋವು ಬಿಡು, ನಂಗಂತ ಇದು ಇಂಜೆಕ್ಷನ್ಸ್ ಎಲ್ಲ ಕೊಟ್ಟಿರೋದು ಫ್ರೆಂಡ್ಸ್, ಹೆವಿ ನೋವು ಕೈ, 2 ಕೈಯೂ ನೋವು. ಬಿಡ ತೊಳಿ, ನಿಮ್ಮ ಅಜ್ಜಿ ಬೋಂಡಾ ಬಜ್ಜಿ ಕಳಿಸಿದ್ದಾರೆ. ಅಜ್ಜಿ ಅಲ್ಲಮ್ಮ, ನಿಮ್ಮ ಅಮ್ಮ ತುಂಬ ಕಮ್ಮಿ ಕಟ್ಟಿರಲ್ಲ. ಅದೇ ಹೇಳಿದ್ದು, ತುಂಬ ನಾನು ಕೈ ತೊಳ್ಕೊತೀನಿ ಆಮೇಲೆ ತಿಂತೀನಿ ಅಲ್ವಾ. ಬಿಟ್ಟೆ. ಅಮ್ಮ ಮಾಡಿ ಕಳಿಸಿದ್ರು. ಅಮ್ಮ ಮನೆಗೆ ಹೋಗಿದ್ದೆ, ಅಲ್ಲಿ ಚೆಕಪ್ ಮಾಡಿಸ್ಕೊಂಡಂಗೆ. ಅಮ್ಮ ಮನೆಯಿಂದ ಈಗ ಸೀದಾ ಬಂದಿದ್ದು. ಏನು ಹೇಳಿದ್ರು ನನ್ನ ರಿಪೋರ್ಟ್ ನೋಡಿ. ನಿಜವಾಗ್ಲೂ ಈ ವರ್ಷ ನನಗೆ ಬ್ಯಾಡ್ ಟೈಮ್ ಆಗಿದೆ. ನಾನು ಯಾಕಾದರೂ ಹೋದ ವರ್ಷದ 24ರದ್ದು ನಿಮ್ಮ ಹತ್ರ ಶೇರ್ ಮಾಡಿಕೊಂಡು ಅಂತ ಅನ್ನೋಷ್ಟು ನಂಗೆ ಬೇಜಾರಾಗ್ತಾಯಿದೆ. 2025 ಅಷ್ಟು ವರ್ಸ್ಟ್ ಇಯರ್ ಆಗ್ತಿದೆ ನನ್ನ ಲೈಫಲ್ಲಿ. ನಿಮ್ಮಪ್ಪ 2024 ಎಷ್ಟು ಚೆನ್ನಾಗಿತ್ತು, ಏನೆಲ್ಲ ಒಳ್ಳೇದಾಯಿತು, ಏನೆಲ್ಲ ಖುಷಿ ಆಯಿತು ಅಂತ ಅಷ್ಟೆಲ್ಲ ಹ್ಯಾಪಿ ಫೀಲ್ ಮಾಡಿದ್ವಿ. ಅಷ್ಟೇ 2025 ನನ್ನ ಲೈಫಲ್ಲಿ ಸಖತ್ ಬೇಜಾರಾಗ್ತಾಯಿದೆ, ಸಖತ್ ನೋವಾಗ್ತಾಯಿದೆ. ಇದು ನೀಟಾಗೆಲ್ಲ ಎಕ್ಸ್ರೇ ಕಾಣಿಸಲ್ಲ. ಇಲ್ಲಿ ಒಂದು ಹಲ್ಲು ಕಾಣಿಸ್ತಾ ಇರಬೇಕು. ಏನಂತಾರಮ್ಮ ಈ ಲಾಸ್ಟಲ್ಲಿ ಬರೋ ಹಲ್ಗೆ? ವಿಸ್ಡಮ್ ಟೀತ್. ಈ ಸರಿ ಲಾಸ್ಟ್ ಟೈಮ್ ಲೆಫ್ಟ್ ಸೈಡಲ್ಲಿ ತೆಗೆಸಿದ್ದೆ, ಅದು ಉಳ್ಕಲ್ಲಾಗ್ಬಿಟ್ಟು ತುಂಬ ಹಿಂಸೆ ಕೊಡ್ತಿತ್ತು, ಅದನ್ನು ತೆಗೆಸಿದ್ದೆ. ಈ ಸರಿ ಏನಾಗಿದೆ ಅಂದರೆ ಈ ಒಂದು ಹಲ್ಲು ಎಕ್ಸ್ರೇಲಿ ಕಾಣಿಸಲ್ಲ, ಕಾಣಿಸ್ತಾ ಇರ್ಬೋದಲ್ಲ, ಈಟಾಗಿ ನೋಡೋರಿಗೆ ಕಾಣಿಸುತ್ತೆ. ಇಲ್ಲಿದೆ ನೋಡಿ, ಇದು ತೀರಾ ಒಳಗಡೆನೇ ಹಲ್ಲು ಗ್ರೋ ಆಗಿಬಿಡಿದೆ. ಅದು ಒಳಗಡೆನೇ ಗ್ರೋತ್ ಆಗಿಬಿಟ್ಟು ಮೇಲ್ಗಡೆ ಏನಂತಾರೆ ಲೇಯರ್ ಬೆಳ್ಕೊಂಬಿಟ್ಟಿದೆ, ಅದು ಮಾಂಸದ ಲೇಯರ್ ಏನಂತ ಅದು ಬೆಳೆದ್ಬಿಟ್ಟಿದೆ. ಆ ಬೆಳೆದಿರೋದ್ರಿಂದ ಏನಾಗ್ತಿದೆ, ಅದು ತುಂಬಾ ಒಳಗಡೆ ಪ್ರೆಷರ್ ಜಾಸ್ತಿ ಆಗಿ ನೋವು ಬರ್ತಾಯಿದೆ. ಈಗ ಅದನ್ನು ಸ್ಮಾಲ್ ಸರ್ಜರಿ ಮಾಡಿಬಿಟ್ಟು ತೆಗಿಬೇಕು. ಅದಕ್ಕೆ ನಂಗೆ ಒಂದು ಕಡೆ ಮುಖನೂ ಊದ್ಕೊಂಡಿರೋದು. ನನ್ನ ತಲೆ ಎಲ್ಲ ನೋವ್ತೈತೆ. ಯಾಕೆ ನೋವು ಅಂದರೆ ಇದಕ್ಕೆ ನೋವು, ಬರೀ ಇದೇ ಆಗೋಗಿದೆ ನನ್ನ ಕತೆ. ಯಾಕೋ ಏನಾಗಿದೆ ಸುಷ್ಮಂಗೆ ಅಂತಲೇ ಅರ್ಥ ಆಯ್ತಲ್ಲ.
ಅಷ್ಟು ಬೇಜಾರಾಗ್ತಾಯಿದೆ. ಬಜ್ಜಿ ಚೆನ್ನಾಗಿದೆ. ಚೆನ್ನಾಯ್ತಾ? ಯಾರು ಮಾಡಿದ್ದು? ಅಮ್ಮ ನಮ್ಮ ಮನೆಯಲ್ಲೂ ನೀವು ಮಾಡಿರೋದು, ಅದಕ್ಕೆ ಸೂಪರಾಗಿದೆ. ಸಂಜೆ ಡಾಕ್ಟ್ರು ಮತ್ತೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. ಒಂದು ಏನು ವಿಸ್ಡಮ್ ಟೂತ್ ಬಂದಿತ್ತು, ಅದನ್ನು ರಿಮೂವ್ ಮಾಡಬೇಕಾಗಿತ್ತು. ಸಣ್ಣದಾಗಿ ಸರ್ಜರಿ ಮಾಡಿಬಿಟ್ಟು ತೆಗಿತೀವಿ ಅಂತ. ಮತ್ತು ಲಾಸ್ಟ್ ಟೈಮ್ ನಾನು ತೆಗೆಸಿದ್ದೆ. ಲಾಸ್ಟ್ ಟೈಮ್ ಹಲ್ಲು ತೆಗ್ಸಿದ್ಕಿಂತ ಈ ಸರಿ ಸ್ವಲ್ಪ ಜಾಸ್ತಿನೇ ಪ್ರಾಬ್ಲಮ್ ಆಯಿತು ನನಗೆ. ಹಂಗಾಗಿ ಮಾತಾಡೋಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಷ್ಟೇ. ಈಗ ಇಲ್ಲಿ ನಾನು ಮಾಡ್ತಾ ಇರೋದು ಖುಷ್ಬು ಆಯಿಲ್. ಇದಂತೂ ಯೂಟ್ಯೂಬಲ್ಲಿ ಫೇಮಸ್ ಆಗಿಬಿಟ್ಟಿದೆ ಈಗ, ಖುಷ್ಬು ಆಯಿಲ್ ಅಂತ. ನೀವೆಲ್ಲರಿಗೂ ಗೊತ್ತು, ನನ್ನ ಸ್ಕಿನ್ ಕೇರ್ ರೊಟೀನಲ್ಲಿ ನಾನು ಡೈಲಿ ನೈಟ್ ಮಲಗುವಾಗ ಫೇಸಿಗೆ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿ ಮಲಗೋದು. ಬೆಳಗ್ಗೆ ಹೊತ್ತು ಹಾಲಿನ ಕೆನೆ ಫೇಸಿಗೆ ಮಸಾಜ್ ಮಾಡ್ಕೊತೀನಿ, ಜೊತೆಗೆ ಕಡಲೆ ಹಿಟ್ಟಲ್ಲಿ ಫೇಸ್ ವಾಶ್ ಮಾಡ್ತೀನಿ ಅಂತ. ಇದೇ ನನ್ನ ಒಂದು ಸ್ಕಿನ್ ಕೇರ್ ರೊಟೀನ್. ಡೈಲಿ ಇದನ್ನು ಮಾತ್ರ ನಾನು ಮಿಸ್ ಮಾಡೋದಿಲ್ಲ. ಬಟ್ ಈಗಂತೂ ಯೂಟ್ಯೂಬಲ್ಲಿ ಫೇಮಸ್ ಆಗಿರೋ ಆಯಿಲ್ ಅಂತ ನಾನು ನೋಡ್ತಾನೇ ಇದ್ದೀನಿ. ಓಪನ್ ಮಾಡಿದ್ರೆ ಬರೀ ಇದೇ ಬರ್ತಾಯಿದೆ. ಬಟ್ ನನಗೇನು ಅಂತಂದರೆ, ನಾರ್ಮಲ್ ಕ್ಯಾರೆಟ್ ಬೀಟ್ರೂಟ್ ಹಾಕೊಳ್ಳೋದಕ್ಕಿಂತ ಬೆಸ್ಟ್ ಅಲೋವೆರಾ. ಸ್ವಲ್ಪ ಈ ರೋಸ್ ಪೆಟಲ್ಸ್ ಏನಿದೆ, ಅಂದರೆ ಈ ಗುಲ್ಕನ್ ರೋಸ್ ಅಂತ ಏನು ಕರೀತಾರೆ ನೋಡಿ, ಆ ಒಂದು ರೋಸ್ ಪೆಟಲ್ಸು, ಅದ್ರ ಜೊತೆಗೆ ಅಲೋವೆರಾನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಯಾವುದೇ ವಿಟಮಿನ್ ಇ ಟ್ಯಾಬ್ಲೆಟ್ನ ನಾನು ಬಳಸಿಲ್ಲ. ನ್ಯಾಚುರಲ್ಲಾಗಿ ನಮಗೆ ಏನು ಸಿಗುತ್ತೆ ಅದನ್ನೇ ಕೂಡ ಬಳಸಿ ಕೊಬ್ಬರಿ ಎಣ್ಣೆಯಲ್ಲಿ ನಾರ್ಮಲ್ ಕುದಿಸ್ಬಿಟ್ಟು ಇದಕ್ಕೆ ಲಾಸ್ಟು ಸ್ವಲ್ಪ ತುಳಸಿ ಎಲೆನೂ ಕೂಡ ಹಾಕಿದ್ದೀನಿ. ಯಾಕಂದರೆ ನಾನು ನಾರ್ಮಲಿ ಕೊಬ್ಬರಿ ಎಣ್ಣೆಗೆ ಪ್ರಿಪೇರ್ ಏನು ಮಾಡ್ಕೊಳ್ತೀನಿ ಮನೆಯಲ್ಲೇ, ನಾನು ಹೇಳ್ತಾ ಇದ್ದೆ ಕೊಕೊನಟ್ ಆಯಿಲ್ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ತೀನಿ ಹಸಿಕಾಯಿನ ಹಾಲಿಂದ ಅಂತ. ಅದಕ್ಕೆ ನಾನು ತುಳಸಿ ಮತ್ತು ಅಲೋವೆರಾ ಹಾಕಿ ಕುದಿಸಿ ಇಟ್ಕೊಂಡಿರ್ತೀನಿ. ನಾನು ಅಲೋವೆರಾ ಮತ್ತು ತುಳಸಿ ಯಾಕೆ ಸಜೆಷನ್ ಮಾಡಿರಲಿಲ್ಲ ಅಂದರೆ, ಒಬ್ಬೊಬ್ಬರಿಗೆ ಅಲೋವೆರಾ ಹಿಚ್ಚಿಂಗ್ ಆಗುತ್ತೆ ಸ್ಕಿನ್ನು. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಅಷ್ಟೇ ಬರೀ ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡಿ ಅಂತ ಹೇಳಿದ್ದೆ. ಯಾರಿಗೆಲ್ಲ ಅಲೋವೆರಾದು ಡೈರೆಕ್ಟ್ ಅಲೋವೆರಾನ ನೀವು ಗಿಡದಿಂದ ಕಟ್ ಮಾಡಿ ಅದ್ರದ್ದು ಕ್ಯೂಬ್ಸ್ ಮಾಡಿಬಿಟ್ಟು ಈ ಥರ ಎಣ್ಣೆಗೆ ಹಾಕಿ ಆಯಿಲ್ ಏನಾದರೂ ಮಾಡ್ಕೊಳ್ಳೋರು, ಫಸ್ಟು ನಿಮಗೆ ಅಲೋವೆರಾದು ಸ್ಕಿನ್ಗೆ ಏನಾದರೂ ಹಾಕಿದರೆ ಅಲರ್ಜಿ ಆಗುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡಿ ಆನಂತರ ಈ ಥರ ಆಯಿಲಲ್ಲಿ ನೀವು ಮಾಡ್ಕೋಬೋದು. ನಾನು ನಾರ್ಮಲಾಗಿ ಕ್ಯಾರೆಟು, ಬೀಟ್ರೂಟು, ಆಮೇಲೆ ಆರೆಂಜ್ದು ಸಿಪ್ಪೆ, ಅದ್ರ ಜೊತೆಗೆ ಸ್ವಲ್ಪ ರೋಸ್ ಪೆಟಲ್ಸು, ಆಮೇಲೆ ಅದಕ್ಕೆ ನೀವೇ ನೋಡಿದಾಗೆ ತುಳಸಿ ಎಲೆ, ಜೊತೆಗೆ ನಾನು ಇದಕ್ಕೆ ಬಳಸಿದ್ದು ಅಲೋವೆರಾದು ಕ್ಯೂಬ್ಸ್ಗಳು. ಅಂದರೆ ರೆಡಿ ಅಲೋವೆರಾ ಏನಿದೆ ಗಿಡದೆಲ್ಲ ಕಿತ್ಕೊಂಡ್ಬಂದು ಅದನ್ನು ಸಿಪ್ಪೆ ಎಲ್ಲ ತೆಗೆದು ಒಳಗಡೆ ಇರುವಂಥ ತಿಳಿನ ನೀಟಾಗಿ ಒಂದು 2-3 ಸರಿ ವಾಶ್ ಮಾಡಿ ಅದನ್ನು ನಾನು ಕೊಬ್ಬರಿ ಎಣ್ಣೆ ಜೊತೆಗೆ ಹಾಕಿ ಕುದಿಸಿ ಇಟ್ಕೊಂಡೆ. ಬಟ್ ಇದನ್ನು ಇನ್ನೂ ಫೇಸ್ಗೆ ಅಪ್ಲೈ ಮಾಡೋಕ್ಕೆ ಆಗಲಿಲ್ಲ ನನಗೆ. ಯಾಕಂದರೆ ಆವತ್ತಿನ ದಿನವೇ ನನಗೆ ಅಲ್ಲಿಂದು ಸರ್ಜರಿ ಆಗಿದ್ದರಿಂದ ಅಪ್ಲೈ ಮಾಡೋಕ್ಕಾಗಿಲ್ಲ. ಬಟ್ ನನ್ನ ಮಗಳು ಅದನ್ನು ಅಪ್ಲೈ ಮಾಡಿದ್ದಾರೆ. ಅಂದರೆ ನನಗೇನು ಚೇಂಜಸ್ ಅನ್ನೋ ಥರ ಏನೂ ಅನಿಸಿಲ್ಲ. ನಾರ್ಮಲಿ ನಾನು ಕೋಕೋನಟ್ ಆಯಿಲ್ಗೆ ಅಲೋವೆರಾ ತುಳಸಿ ಹಾಕಿ ಮಾಡ್ಕೊತಿದ್ದೆ. ಬಟ್ ಇದೇನು ಅಂದರೆ, ನಾವು ಈ ಕ್ಯಾರೆಟು, ಬೀಟ್ರೂಟು, ಆಮೇಲೆ ಒಂದು ಆರೆಂಜು ಪೀಲ್ಸ್ ಏನು ಹಾಕಿದ್ದೀವೋ ಸಿಪ್ಪೆ, ಅದರಿಂದ ಸ್ವಲ್ಪ ಅರೋಮಾ ಚೆನ್ನಾಗಿ ಕೊಡ್ತಾಯಿದ್ದೆ. ಅದು ಬಿಟ್ಟರೆ ನನಗೇನು ಬೇರೆ ವ್ಯತ್ಯಾಸ ಅಂತ ಅನಿಸಿಲ್ಲ. ನಾನು ನಾರ್ಮಲಾಗಿ ಕೋಕೋನಟ್ ಆಯಿಲ್ಗೆ ರೋಸ್ ಪೆಟಲ್ಸು, ಅಲೋವೆರಾ, ತುಳಸಿ ಈ 3 ಕೂಡ ಆ್ಯಡ್ ಮಾಡ್ತಾಯಿದ್ದೆ. ಈ 3ಕ್ಕೆ ಇವಾಗ ಇನ್ನೂ 3 ಆ್ಯಡ್ ಅನ್ನೋಂಗೆ ಬೀಟ್ರೂಟು, ಕ್ಯಾರೆಟು, ಆರೆಂಜ್ ಸಿಪ್ಪೆ, ಈ 3 ಆ್ಯಡ್ ಮಾಡಿರೋದ್ರಿಂದ ನನಗೆ ಸ್ಮೆಲ್ ಒಂದು ಚೆನ್ನಾಗಿ ಕೊಡ್ತಿದೆ. ಅನ್ನೋದು ಬಿಟ್ಟರೆ ನಾರ್ಮಲಿ ನಾವು ಫೇಸಿಗೆ ಅಪ್ಲೈ ಮಾಡ್ಕೊಂಡಾಗ, ನಾನು ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ಕೊಂಡಾಗ ಹೇಗಿತ್ತು ನಾನು ಪ್ರಿಪೇರ್ ಮಾಡ್ತಿದ್ದಾಗ ಅದೇ ಥರನೇ ಇದೆ. ಬಟ್ ಏನೂ ಚೇಂಜಸ್ ಅಂತ ನನಗೆ ಅನಿಸಿಲ್ಲ. ಬಟ್ ಇದು ಒಳ್ಳೆಯದು. ನಾನು ಹೇಳೋ ಹಾಗೆ ಡೈಲಿ ನೈಟ್ ಟೈಮ್ ಕೊಬ್ಬರಿ ಎಣ್ಣೆನ ಫೇಸ್ಗೆ ಅಪ್ಲೈ ಮಾಡಿ, ಬೆಳಗ್ಗೆ ಹೊತ್ತು ಹಾಲಿನ ಕೆನೆ ಚೆನ್ನಾಗಿ ಫೇಸ್ಗೆ ಮಸಾಜ್ ಮಾಡ್ಕೊಳ್ಳಿ, ಕಡಲೆ ಹಿಟ್ಟಲ್ಲಿ ಫೇಸ್ನ ವಾಶ್ ಮಾಡ್ಕೊಳ್ಳಿ, ಬೆಟರ್. ಅಂದರೆ ನಮಗೆಲ್ಲ ಡ್ರೈ ಸ್ಕಿನ್ ಇರೋದ್ರಿಂದ ನಾವು ಕೊಬ್ಬರಿ ಎಣ್ಣೆ ಮತ್ತು ಈ ಹಾಲಿನ ಕೆನೆ ಯೂಸ್ ಮಾಡೋದ್ರಲ್ಲಿ ಬೆಟರ್. ಯಾರಿಗೆಲ್ಲ ಆಯಿಲಿ ಸ್ಕಿನ್ ಇರುತ್ತೆ ನೋಡಿ, ಅವರು ನನ್ನ ಪ್ರಕಾರ ನೀವು ಹಾಲಿನ ಕೆನೆ, ಕೊಬ್ಬರಿ ಎಣ್ಣೆ ಬಳಸೋದಕ್ಕಿಂತ ಮೊಸರನ್ನ ಬಳಸಿ ರಾತ್ರಿ ಹೊತ್ತು ಮಲಗೋ ಮುಂಚೆ ಮೊಸರಲ್ಲಿ ಚೆನ್ನಾಗಿ ಮುಖನ ಮಸಾಜ್ ಮಾಡಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟಲ್ಲಿ ಫೇಸ್ ವಾಶ್ ಮಾಡಿ. ನಾನು ಯಾವಾಗಲೂ ಸಿಂಪಲ್ಲಾಗಿ ಸ್ಕಿನ್ ಕೇರ್, ಹೇರ್ ಕೇರ್ ರೊಟೀನ್ಸ್ ಎಲ್ಲ ಇಟ್ಕೊತೀನಿ ಅಷ್ಟೇ. ನಾನು ಏನು ಮಾಡ್ತೀನಿ ಅದನ್ನು ಶೇರ್ ಮಾಡಿಕೊಂಡೆ. ಆನಂತರ ನನ್ನ ಮನೆ ಕೆಲಸ ಎಲ್ಲ ಮುಗಿಸಿ ನನಗೆ ಡಾಕ್ಟ್ರು ನೈಟ್ ಒಂದು 8:30ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. ಹೋಗಿ ಸರ್ಜರಿ ಮಾಡಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಒಂದು 10 ಆಯಿತು. ಬಂದಷ್ಟರಲ್ಲಿ ಆವಾಗ ನನ್ನ ಮುಖ ನೋಡಿಕೊಂಡೆ, ಒಂದು ಕಡೆ ಎಲ್ಲ ಕಿತ್ತೇ ಹೋಗ್ಬಿಟ್ಟಿತ್ತು. ಅವ್ರು ಅನಸ್ತೇಷಿಯಾ ಕೊಟ್ಟಿರ್ತಾರೆ, ನಮ್ಗೆ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಿರಲಿಲ್ಲ. ಬಟ್ ಬೆಳಗ್ಗೆ ಅಷ್ಟರಲ್ಲಿ ಅದು ಬೇರೆ ಥರನೇ ಆಗೋಗಿತ್ತು. ಬಾಯಿ ಒಳಗಡೆ ಎಲ್ಲ ಫುಲ್ಲು ಕಿತ್ತು ಹೋಗಿರೋದು, ಅದು ಉರಿ ಎಲ್ಲ ನನಗೆ ಮಧ್ಯರಾತ್ರಿಯಿಂದ ಶುರುವಾಗಿದ್ದು. ಏನು ತಿನ್ನೋದಕ್ಕೂ ಕೂಡ ಆಗ್ತಾಯಿರಲಿಲ್ಲ. ಗಂಜಿ ತಿನ್ನೋಕ್ಕಾಗ್ತಿರ್ಲಿಲ್ಲ. ಬರೀ ಸ್ಟ್ರಾಲೇ, ಒಂದು ವಾರದಿಂದ ನಾನು ಬರೀ ಸ್ಟ್ರಾಲೇ ನಾನು ಊಟ ಅನ್ನೋ ಥರ ಆಗಿತ್ತು. ಒಂದು ಕಡೆ ಅಳುವು ಬಂದಂಗೆ ಆಗಿಬಿಡ್ತು. ಯಪ್ಪ, ಊಟ ಮಾಡೋಕ್ಕಾಗದೇ ಇದ್ದರೆ ಹೆಂಗಪ್ಪ ಜೀವನ ಅನ್ನೋ ಥರ.
ಬಟ್ ಒಂದು 2 ದಿನ ಅದು ಸರಿ ಹೋಗುತ್ತೆ. ಆ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಾಲ್ಟ್ ಪ್ರಿಪೇರ್ ಮಾಡ್ತಿರೋದು. ನನಗೆ ಹುಷಾರಿರಲಿ ಅಥವಾ ನನಗೆ ಏನೇ ಆದರೂ ನನಗೆ ಸಿಕ್ಕಿರೋ ಅಂಥವ್ರು ಕೆಲಸ ಮಾಡಿಕೊಡ್ತಾರಲ್ಲ ಆಂಟಿ, ನಿಜವಾಗ್ಲೂ ತುಂಬ ಒಳ್ಳೆಯವರು. ಅವರು ಫೇಸ್ ಎಲ್ಲ ತೋರಿಸೋದಕ್ಕೆ ಅವರು ಇಷ್ಟಪಡಲ್ಲ, ನಾನು ಇಷ್ಟಪಡಲ್ಲ. ನನಗೇನೇ ಹೆಲ್ತ್ ಇಶ್ಯೂಸ್ ಆದರೂ ಏನೇ ಆದರೂ ಕೂಡ ಅವರು ನನ್ನನ್ನು ಇದು ಮಾಡ್ಕೊಳ್ಳೋದಿಲ್ಲ. ನಾನು ಇದ್ದಾಗ ಹೇಗೆ ಅವ್ರು ಮಾಡ್ತಿದ್ರು, ನಾನು ಇಲ್ಲ ಅಂದರೂ ಹಾಗೆ ಪ್ರಿಪೇರ್ ಮಾಡ್ತಾರೆ. ಅಷ್ಟೇ ನೀಟಾಗಿ ಪ್ರತಿಯೊಂದು ಮೇಂಟೈನ್ ಮಾಡ್ತಾರೆ. ಯಾಕಂದರೆ ನಮ್ಮ ಮನೆ ಕೆಳಗಡೆನೇ ಇದೆ ನನಗೆ. ಅವ್ರ ಆಂಟಿ ಏನು ಮಾಡ್ತಾರೆ ಎತ್ತಾ ಇಲ್ಲ, ಅಲ್ಲೇ ಹೋಗಿ ನೋಡ್ಕೊಳ್ತೀನಿ, ಬರ್ತೀನಿ, ಕೂತ್ಕೊತೀನಿ. ಹಂಗಾಗಿ ಒಂಥರ ನನಗೇನು ಈ ಒಂದು ಪ್ರಾಡಕ್ಟ್ಸ್ ಎಲ್ಲ ಪ್ರಿಪೇರ್ ಮಾಡಬೇಕು ಅಂತಂದರೆ ಯಾವುದೂ ಕಷ್ಟ ಆಗೋಲ್ಲ. ನಾವು ಏನೇ ಒಂದು ಕೆಲಸ ಮಾಡಬೇಕು ಅಂದರೂ ಹೆಲ್ಪರ್ಸ್ ಅಂದರೆ ನಮಗೆ ಇದ್ದರೆ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ನನಗೆ ಆಂಟಿ ಎಲ್ಲನೂ ನೀಟಾಗಿ ಪ್ರಿಪೇರ್ ಮಾಡಿ ಕೊಟ್ಟರು. ಸುಮಾರು ಆರ್ಡರ್ಸ್ ಇತ್ತು. ನನಗೆ ಬಾಯಿಗೆ ಮಾತ್ರ ಅಷ್ಟೇ ನೋವಾಗಿತ್ತೆ ಹೊರತು ಕೈಕಾಲೆಲ್ಲ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾನು ಯಾವತ್ತೂ ಯಾವುದಕ್ಕೆ ನೋವು ಅಂತ ಕೂರೋದಿಲ್ಲ, ಎದ್ದು ಕೆಲಸಗಳ್ನ ಮಾಡ್ತಾಯಿರ್ತೀನಿ. ಅದಕ್ಕೆ ಒಬ್ಬರು ಸಪೋರ್ಟ್ ಅಂತ ಒಬ್ಬರು ಸಿಕ್ಬಿಟ್ರೆ ಸಾಕು, ನನಗೆ ಇನ್ನೇನೂ ಬೇಡ. ಹಾಗಾಗಿ ಏನೇನೆಲ್ಲ ಆರ್ಡರ್ಸ್ ಇತ್ತು, ಅವ್ರಿಗೆ ಏನೇನೆಲ್ಲ ಕಳಿಸ್ಕೊಡ್ಬೇಕಾಗಿತ್ತು ಅದನ್ನೆಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ಪ್ರತಿಯೊಂದು ಪ್ರಿಪೇರ್ ಮಾಡಿ ಕಂಪ್ಲೀಟ್ ಒಂದೊಂದು ದಿನದಲ್ಲಿ ಈ ಥರ 3, 4, 5 ಈ ಥರ ಎಲ್ಲ ಪ್ರಾಡಕ್ಟ್ಗಳ್ನ ಪ್ರಿಪೇರ್ ಮಾಡೋದಿರುತ್ತೆ. ವಾರದಲ್ಲಿ 2 ಬ್ಯಾಚು, ಒಂದೊಂದ್ಸರಿ 3 ಬ್ಯಾಚು ಈ ಥರನೂ ಕೂಡ ಪ್ರಿಪೇರ್ ಮಾಡ್ತಾನೆ ಇರ್ತೀವಿ. ಆದಷ್ಟು ಎಲ್ಲ ನಿಮಗೆ ನ್ಯೂ ಆ್ಯಂಡ್ ಫ್ರೆಶ್ ಅನ್ನೇ ತಲುಪಿಸುವಂಥದ್ದು. ಇದಿಷ್ಟು ಇವತ್ತಿನ ಡೇ ವ್ಲಾಗ್ ಆಗಿತ್ತು ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ನಮ್ಮ ಬಿಸ್ನೆಸ್ನಲ್ಲಿ ಇರೋದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.